ಇಲ್ಲಿ ಸಾವಿತ್ರಿ ನೋಡಿದರೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾಳೆ. ಇದು ಕ್ಯಾನ್ಸಲ್ ಆಗಿಬಿಟ್ರೆ ಹೆಂಗೋ ಒಂದು ಈ ಅವಕಾಶನ ನಾನು ಬಳಸ್ಕೊಂಡು ನಾನು ದುಡ್ಡು ಮಾಡ್ಕೋಬೋದು ಅಂತ ಹೇಳಿ ಹೇಳ್ಕೊಂಡಿರ್ತಾ ಬಿಟ್ಬೇಡ. ಅದೇ ಟೈಮಿಗೆ ಅಲ್ಲಿ ಇವ್ರಿಗೆ ಒಬ್ಬರು ಫೋನ್ ಮಾಡಿ ಹೇಳಿರ್ತಾರಲ್ಲ, ನಾನು ಒಂದು ಸಂಬಂಧ ನೋಡಿದ್ದೀನಿ ಅಂತ. ನವೀನ್ ಮುಖ ಎಲ್ಲರ ಮುಂದೆ ಬಯಲಾಗಿದ ತಕ್ಷಣ ಸಾವಿತ್ರಿ ಇದೇ ಅವಕಾಶ ಬಳಸ್ಕೊಂಡು ನಾನು ಚೆನ್ನಾಗಿ ದುಡ್ಡು ಮಾಡ್ಕೋಬೇಕಪ್ಪ, ಸಾವಿತ್ರಿನ ನಮ್ಮ ಮಾವನ ಮಗ್ಗೆ ಕೊಡಿಸಿ ಅಂತೆಲ್ಲ ಲೆಕ್ಕ ಮಾಡಿರ್ತಾ. ಇದೇ ಟೈಮಿಗೆ ಈ ಕಡೆಯಿಂದ ದೊಡ್ಡ ಅನಾಹುತ ಆಗಿರೋದು ಅಲ್ಲಿದ್ದ ನೀವು ಹುಡುಗ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ತಾನೇ ಅಂದ ತಕ್ಷಣ ಈಗ ಸಾವಿತ್ರಿ ಅವಕಾಶ ಬಳಸ್ಕೊಂಡು ನೋಡು ಈ ಇದರಿಂದಾಗಿ ನನ್ನ ಕನಸೆಲ್ಲ ನನಸಾಗುತ್ತೆ ಅಂತೆಲ್ಲ ಹೇಳಿ ಈ ನವೀನ್ ಒಬ್ಬ ದೊಡ್ಡ ದಗಲ್ಬಾಜಿ ಅಂತೆಲ್ಲ ಹೇಳ್ತಿರ್ತಾ. ಅಂದ್ಕೊಂಡಾಗೆ ಕಣ್ಮನಿ ನೀನು ಇಷ್ಟಪಟ್ಟು ಶಾನೆ ಒಳ್ಳೆ ಹುಡುಗ ಅಂತ ಅಂದ್ಕೊಂಡು ಕಣ್ಣು ಮುಚ್ಚಿ ನಮ್ಮ ಮನೆಗೆ ಮಗಳನ್ನು ನಿಮ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಆದರೆ ನಿನ್ನ ಮಗ ಅಂಥವನು ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತ ಈಶ್ವರಿ ನಾಟಕ ಮಾಡಿಬಿಡ್ತಾಳೆ. ಇಲ್ಲಿ ಹಸಿ ತಡ ಆಗಿದ್ರು ಕೂಡ ಇವತ್ತು ನಮ್ಮ ಮನೆ ಮಗಳ ಜೀವನ ಹಾಳಾಗಿ ಹೋಗ್ಬಿಡುತ್ತಂತ ಈಗ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ತಾನ್ಸಿಗೆ ಬೀಳ್ತೀನಿ ಅನ್ನೋ ಲೆಕ್ಕ ಈಶ್ವರಿ ಹೇಳ್ತಿರ್ತಾ. ಇಷ್ಟು ಕೆಟ್ಟ ಹುಡುಗ ಇದ್ದಾನಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತೆಲ್ಲ ಹೇಳ್ಕೊಂಡು ಹೋಗಿ ಸರಿಯಾಗಿ ಪಾಠ ಕಲಿಸಿದೆ ಅಂದ ತಕ್ಷಣ ಸಾಕು ನಿಲ್ಸವ ಅಂತ ಹೇಳಿಬಿಟ್ಟು ಈಗ ನವೀನ್ ಅಪ್ಪನೂ ಕೂಡ ಬರ್ತಾನೆ. ಅವಾಗಿದ್ದ ನಾನು ಕೂಡ ನೋಡ್ತಾ ಇದ್ದೀನಿ, ನೀವು ಮಾತ್ರ ಒಳ್ಳೆಯವರು ಕೆಲಸ ಮಾಡಿದ್ದೀರಿ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ. ನಾನೇನು ನನ್ನ ಮನೆತನದ ಏನು ನನ್ನ ಮಗ ಏನು ಅಂತ ಮಾಡ್ತಾನೆ ಅಂತ ಯೋಚನೆ ಅಂತ ಮುಂಚೆ ನಿನಗೆ ಗೊತ್ತಿತ್ತು ತಾನೇ. ಅವನ ಬಗ್ಗೆ ಗೊತ್ತಿದ್ದು ನೀನು ಈ ಸಂಬಂಧ ನಮ್ಮ ಹತ್ರ ತಗೊಂಡು ಬಂದಿದ್ದೀಯಾ ಅಂತ ನವೀನ್ ಅವರಪ್ಪ ಈಶ್ವರಿ ಬಗ್ಗೆ ಹೇಳ್ಕೊಡ್ಬಂದ. ಅಯ್ಯೋ ಶಿವನೇ ಅಂತೆಲ್ಲ ನನ್ನ ಕುತ್ತಿಗೆಗೆ ಬಂತಲ್ಲಪ್ಪ ಅಂತ ಈಶ್ವರಿ ಆಲೋಚನೆ ಮಾಡ್ತಾ ಇರ್ತಾ. ಅಪ್ಪಿ ತಪ್ಪಿಯೋ ಇವಾಗೇನಾದರೂ ಬಾಯಿ ಬಿಟ್ಟರೆ ಇವತ್ತೇ ನನ್ನ ಕತೆ ಇಲ್ಲೇ ಮುಗ್ದೋಗ್ಬಿಡುತ್ತೆ, ಹೋಗೋದು ಸ್ಮಶಾನಕ್ಕೆ ಅಂತ ಈಶ್ವರಿ ಭಯ ಪಡ್ತಾ ಇರಬೇಕಾದ್ರೆ ಏನು ಹೇಳಬೇಡ ಸುಮ್ಮನೆ ಇರಯ್ಯ ಅಂತ ಹೇಳಿಬಿಟ್ಟು ಕಣ್ಣಲ್ಲೇ ಸಿಗ್ನಲ್ ಮಾಡ್ತಾರೆ. ಆದರೂ ಕೂಡ ಕೋಪ ಮಾಡಿಕೊಂಡು ನೀನಾಗೆ ನಮ್ಮ ಹತ್ರ ಬಂದುಬಿಟ್ಟು ಇದು ಶಾನೆ ಒಳ್ಳೆ ಸಂಬಂಧ, ನಮ್ಮ ಕಣ್ಮಣಿನ ನೀವು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದಲ್ವೇ ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡ್ತಾರೆ, ಈ ಅಮ್ಮ ಏನು ಹಿಂಗೆ ಮಾತಾಡ್ತಾಳಲ್ಲ ಅಂತ. ನಿಮ್ಮ ಮನೆ ಮಕ್ಕಳು ಬಂದು ಈ ಸಂಬಂಧ ಕೇಳಿದ ಅಂತ ಹೇಳ್ತಾ ಇದ್ದು, ನೀವೇನಾದರೂ ಬಂದುಬಿಟ್ರೆ ಆಸೆ ತೋರಿಸಿ ಇವಾಗ ದೊಡ್ಡದಾಗಿ ಏನೋ ಗೊತ್ತಾಯಿತು ಇಲ್ಲ ಅನ್ನೋ ಥರ ಬರೀ ನನ್ನ ಮಗನ ಮೇಲೆ ಮಾತ್ರ ಆರೋಪ ಮಾಡ್ತಾ ಇದ್ದೀಯಲ್ಲ. ಈ ಸಂಬಂಧ ಒಪ್ಕೊಂಡಿದ್ದಕ್ಕೆ ಇವತ್ತು ನನ್ನ ಮಗ ಜೈಲಿಗೋದ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಯಾವ ಪ್ರೀತಿ ಮಾಡಿ ಓಡಿ ಹೋಗಿರೋರು ಹುಡುಗಿನ ನಾವ್ಯಾಕೋ ಮದುವೆ ಮಾಡ್ಕೊಳ್ಬೇಕು ಅಂತ ಅವರು ಇದು ಮಾಡ್ತಾ ಇರ್ತಾರೆ. ನಮಗೇನು ಬಂದಿದೆ ಅಂತ ಹೇಳ್ತಾರೆ. ಈಗಲೂ ಯಾಕೆ ಮದುವೆ ಆಗ್ತಾ ಇದ್ದೀವಿ ಅಂದರೆ ಅವಳಿಂದ ಆಸ್ತಿ ಸಿಗುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ. ಆದರೆ ಅವಳಿಂದ ಇಂತಹ ಅನಾಹುತ ಆಗುತ್ತೆ ಅನ್ನೋದಾದರೆ ನಮಗೆ ಯಾಕವ್ವ ಬೇಕು ಇಂಥ ಹೆಣ್ಣು ಅಂದಿದ ತಕ್ಷಣ ಈ ಕಡೆಯಿಂದ ಭದ್ರಗಂತೂ ತುಂಬ ಅಂದರೆ ತುಂಬಾ ಕೋಪ ಬಂದಿರುತ್ತೆ. ಹೋಗಿ ಒಂದು 4 ಏಟು ಅದಕ್ಕಷ್ಟು ಕೋಪ ಬಂದುಬಿಟ್ಟಿರುತ್ತೆ. ಏನೆಲ್ಲ ಮಾತಾಡ್ತಾ ಇದೆಯಾ, ನನ್ನ ತಂಗಿ ಬಗ್ಗೆ ಹಗುರವಾಗಿ ಮಾತಾಡಿದರೆ ಸುಮ್ಮನೆ ಬಿಟ್ಬಿಡ್ತೀನ ಅಂತ ಹೇಳಿಬಿಡ್ತಾನೆ ಭದ್ರ. ಹೊಡೆಯೋಕ್ಕೆ ಹೋಗಬೇಕು. ಆವಾಗ ಶಿವರಾಮೇಗೌಡ ಕೋಪ ಮಾಡಿಕೊಂಡು ಭದ್ರ ಅಂತ ತಡೀತಾರೆ. ಇನ್ಸ್ಪೆಕ್ಟರ್ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅಂತೆಲ್ಲ ಹೇಳಿದೆ. ಕುಟುಂಬಕ್ಕೆ ಅನ್ಯಾಯ ಮಾಡಬೇಕಾ ಅಂತೆಲ್ಲ ಕೇಳ್ತಾರೆ. ಇಲ್ಲ ಬಿಡಿ, ಆ ಥರ ಏನಿಲ್ಲ, ನೋಡಿ ನಾವು ಕಾನೂನಲ್ಲಿ ಏನೇನು ಶಿಕ್ಷೆ ಇದೆ ಅದೆಲ್ಲ ಇದು ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ನವೀನ್ ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ಹಿಡ್ಕೊಂಡು ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾರೆ. ಪೊಲೀಸ್ ಅಯ್ಯೋ ದೇವರೇ, ಯಾಕಪ್ಪ ನನ್ನ ಮಗುಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದೆಯಾ. ನನ್ನ ಮಗ ನೋಡಿದರೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಭಾವನೆಯಲ್ಲಿ ಇರ್ತಾನೆ, ಆದರೆ ನನ್ನ ಮಗುಗೆ ಬೆನ್ನಿಗೆ ಚೂರಿ ಹಾಕಾರ ಅಂತ ಯೋಚನೆ ಮಾಡ್ಕೊತ ಅಳ್ಕೊಂತ ಕುಂತಿರ್ತಾರೆ. ಅಂತ ನೋಡ್ತಾ ಇರಬೇಕಾದ್ರೆ ಈಶ್ವರಿ ಇಂಥ ಕೆಲಸ ಮಾಡೋದಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬಂತವ ಅಂತೆಲ್ಲ ಮನೆಯವರೆಲ್ಲ ಬೈತಾರೆ. ಅದೇ ಟೈಮಿಗೆ ಯಾಕೆ ಬಂತು ಅಂತ ಅಜ್ಜಮ್ಮನು ಕೇಳಿದಾಗ ಈಶ್ವರಿ ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಗೋವಿಂದ ಕೇಳ್ತಾ, ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನನ್ನು ಇಲ್ಲೇ ಸಾಯಿಸಿ ಊತ ಹಾಕ್ಬಿಡ್ತೀನಿ ನೋಡು ಅಂತ ಗೋವಿಂದ ಜಗಳ ಆಡ್ತಾನೆ ಈಶ್ವರಿ ಹತ್ರ. ಅದೇ ಟೈಮಿಗೆ
ಹೇಳ್ತಾ ಇವಾಗ ಕೋಪ ತೀರಿಸಿಕೊಳ್ಳುವಂತೆ ಸಮಯ ಅಲ್ಲ. ಹಸೆಮಣೆ ಏರಬೇಕಾಗಿರೋ ನನ್ನ ಮಗಳು ಅಳ್ತಾ ಇಲ್ಲೇ ನಿಂತಾಳೆ. ನನ್ನ ಮಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವೇ ಈ ರೀತಿ ಕಿತ್ತಾಡ್ತಾ ಇದ್ರೆ ಹೇಗೆ ಅಂತ ಹೇಳ್ತೀರಿ ಅಂತ. ಇವಾಗ ಕಣ್ಮಣಿ ಬಗ್ಗೆ ಯೋಚನೆ ಮಾಡಬೇಕಲ್ರಿ ಅಂತೆಲ್ಲ ಹೇಳ್ತಾರೆ ಕಣ್ಮಣಿ ಅವರಮ್ಮ. ಸಾಕು ಮೊದಲು ಎಲ್ಲವೂ ಒಟ್ಟಿಗೆ ನಡೀರಿ ಅಂತ ಶಿವರಾಮೇಗೌಡ ಹೇಳಿದ ತಕ್ಷಣ ಈ ಕಡೆಯಿಂದ ವಿದ್ಯಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಆಗ ಸಾವಿತ್ರಿ ಕೂಡ ಬಂದುಬಿಟ್ಟು ಅಣ್ಣ ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡ ಅಂತ, ಅಂದರೆ ಆಕೆ ಒಂದು ಗಂಡು ನೋಡಿರ್ತಾಳೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಹೇಳ್ಬಿಟ್ಟು ಇವಾಗ ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತಂದೇಳಿ, ಅಂದರೆ ಟ್ವಿಸ್ಟ್ ಇಟ್ಟಿದ್ದಾರೆ ನಾಳೆ ಎಪಿಸೋಡ್ಗಳ. ಬನ್ನಿ ಮಾವ ಅಂತೆಲ್ಲ ಕುಟುಂಬಕ್ಕೆ ನೋಡಿ ಹೋಗೋಣ ಅಂತೆಲ್ಲ ಹೇಳಿ ವಿಚಾರಿಸಿ ಅಂದಿದ ತಕ್ಷಣ ಮನಸ್ಸಲ್ಲಿ ಏನೋ ಇದೆ, ಅದು ಅಣ್ಣನ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳಿದಾಗ, ಹೌದು ಶಿವರಾಮೇಗೌಡ, ನಿಮ್ಮ ಕುಟುಂಬದ ಮೇಲೆ ತುಂಬಾ ಗೌರವ ಇದೆ. ಎಮ್ ಎಲ್ ಎ ಶಿವರಾಮೇಗೌಡ ಅಂದರೆ ಎಷ್ಟೆಲ್ಲ ಹೆಸರಿದೆ, ನಮಗೂ ಕೂಡ ಆಗಬಾರ್ದೆಲ್ಲ ಆಗೋಗಿದೆ. ಆದರೆ ಮಗ ತುಂಬ ಒಳ್ಳೆಯದು. ಇಂಥ ಕೆಟ್ಟ ಚಟಗಳು ಯಾವುದೇ ಕೂಡ ಕತ್ಲಲ್ಲಿ ನನ್ನ ಮಾತನ್ನು ಮೀರಿ ಈ ರೀತಿ ಆಗಬಾರ್ದಿತ್ತು, ಆಗಿದೆ ಅಂತೆಲ್ಲ ಅಜ್ಜಮ್ಮ ಕೂಡ ಕೋಪ ಮಾಡಿಕೊಂಡು ತುಂಬ ಬೇಜಾರಾಗ್ಬಿಡ್ತಾಳೆ ಈಶ್ವರಿ ಮೇಲೆ ಮತ್ತು ಆ ಹುಡುಗನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲದು. ಮತ್ತು ಈ ಕಡೆ ವಿದ್ಯಾ ಏನು ಮಾತಾಡ್ತಾಳೆ ಅನ್ನೋದು ನೋಡಬೇಕು. ವಿದ್ಯಾನಿಗೂ ಒಂದು ಅವಕಾಶ ಸಿಗುತ್ತೆ ಏನಿಲ್ಲ. ಇಂಥ ಕೆಟ್ಟ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ನಾವು ಬೇರೆ ಯೋಚನೆ ಮಾಡಿದ್ರೇ ಒಳ್ಳೆಯದು ನಮ್ಮ ಮಗಳಿಗೆ ಅಂತೆಲ್ಲ ಹೇಳಿ, ಇಲ್ಲಾಂದರೆ ಈ ಹುಡುಗನ ತಗೊಂಡು ನಾನೇನು ಮಾಡಬೇಕು, ನನ್ನ ಮನಸ್ಸು ಮಾಡಿದರೆ ಇವಾಗ ನನ್ನ ಮಗಳಿಗೆ 5 ಲಕ್ಷ ವರದಕ್ಷಿಣೆ ಕೊಡು ಅಂತ ಎಷ್ಟೋ ಕುಟುಂಬಗಳು ಮುಂದೆ ಬಂದಾವೆ ಅಂತೆಲ್ಲ ಯೋಚನೆ ಮಾಡಿದೆ. ಅಂದರೆ ಅವರು ಏನಿರ್ತಾರಲ್ಲ, ಅವರು 5 ಲಕ್ಷ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡ್ತೀನಿ ಅಂತ ಬಂತಾರೆ. ಆದರೂ ನಾವೇ ಹಿಂದೆ ಮುಂದೆ ಮಾಡಿ ಅಂತೆಲ್ಲ ಅವ್ರು ಹೇಳ್ತಾ ಇರ್ತಾರೆ. ಆಸ್ತಿಗಾಗಿ ಎಷ್ಟೆಲ್ಲ ತಲೆ ಓಡಿಸ್ತಾರೆ ಜನ ಅಂತ ಹೇಳಿ, ಹೋಗಿ ಮುಂದೆ ಏನಾದರೂ ತೊಂದರೆ ಆಯಿತಾ ಅಂತೆಲ್ಲ ಅನಾಹುತ ಸಾಕು ಮತ್ತು ನಾವು ಎಡವೋದು ಬೇಡ ಕಣವ ಅಂದಿದ ತಕ್ಷಣ, ಹೌದು ಅಪ್ಪಯ್ಯ, ಅಮ್ಮ ಹೇಳ್ತಾ ಇರೋದು ದಿಟವೇ, ಒಂದು ಕಿತ ಕಣ್ಮಣಿ ನೋಡು ಅಪ್ಪಯ್ಯ ಅಂತ ಹೇಳಿ ಅವರ ಅಪ್ಪ ಭದ್ರಗೌಡ ಹೇಳ್ತಾ ಇರ್ತಾನೆ. ಅವಳಿಗೆ ಬೇಕಾಗಿರೋ ಪ್ರೀತಿ ಮಾಡ್ತಾ ಇರೋ ಹುಡುಗ ರಾಕಿ ಬಗ್ಗೆ ಶಾನೆ ನನಗೆ ಗೊತ್ತು ಕಣಪ್ಪ, ಅವನಿಗೆ ಅವಳನ್ನ ಮದುವೆ ಮಾಡಿ ಕೊಡೋದು ಚೆನ್ನಾಗಂತ ಭದ್ರ ಅವ್ರ ಅಪ್ಪಾಜಿ ಹತ್ರ ಮಾತಾಡ್ತಾನೆ. ಅವನೇ ಪ್ರಪಂಚ, ಹುಡುಗಿಯರ ಬಗ್ಗೆ ಶಾನೆ ಗೌರವ ಇಟ್ಕೊಂಡಾನ, ಅವನು ಯಾವತ್ತೂ ಕೆಟ್ಟ ಕೆಲಸ ಮಾಡೋಂಗಿಲ್ಲ ಅಪ್ಪಯ್ಯ. ನಿಜ ಹೇಳಬೇಕಂದ್ರೆ ಅವನು ತುಂಬ ಶುದ್ಧವಾದ ಮನಸ್ಸು ಅಂತೆಲ್ಲ ಹೇಳ್ತಾ ಅಂದ ತಕ್ಷಣ, ಇವಾಗ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಶಿವರಾಮ ಹೇಳ್ತಾನೆ. ಇದು ನಾಳೆ ಎಪಿಸೋಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿಟ್ಟಿದೆ. ಅಂದರೆ ಮದುವೆ ಯಾರ ಜೊತೆ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾಯಿಲ್ಲ. ಭದ್ರನೂ ಇವ್ರ ಪರವಾಗಿ ಮಾತಾಡ್ತಾನೆ. ಅಳ್ತಾ ಇರೋದನ್ನು ನೋಡ್ಬಿಟ್ಟು, ಸರಿ ಆಯಿತು ಕಣವ, ಹಾಗಿದ್ರೆ ಆ ರಾಕಿ ಎಲ್ಲವನ್ನು ಕರ್ಕೊಂಡು ಬನ್ನಿ ಅಂದ ತಕ್ಷಣ ಕಣ್ಮಣಿ ಮತ್ತು ವಿದ್ಯಾಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಗೋವಿಂದ ಅವನೆಲ್ಲೇ ಇದ್ದರೂ ಬಿರ್ನೆ ಕರ್ಕೊಂಡು ಬಾ ಅಂದ ತಕ್ಷಣ ಗೋವಿಂದ ಮತ್ತು ಕ್ವಾಟ್ಲೆ ಇಬ್ಬರು